ಮೂಡಾ ಕೇಸ್ಗೆ ಇಡಿ ಎಂಟ್ರಿ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಬೆಂಗಳೂರಿನ ಇಡಿ ಕಚೇರಿಗೆ ಶಾಂತಿನಗರದಲ್ಲಿದೆ, ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಹಾಜರಾಗಿರುವಂತದ್ದು. ಇಡಿ ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ದಾಖಲೆಯ ಸಮೇತ. ಇಡಿ ಅಧಿಕಾರಿಗಳಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಆಗ್ತಾ ಇದೆ. ಅವರು ಮಾಡಿರುವಂತಹ ಆರೋಪಕ್ಕೆ, ಅವರು ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕ ದಾಖಲೆಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಆಗುತ್ತೆ. ಮುಂದಿನ ಬೆಳವಣಿಗೆಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹದ್ದು. ಒಂದು ಕಡೆ ಲೋಕಾ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಇಡಿ ಎಂಟ್ರಿ ಆಗಿದೆ. ಇಡಿಗೆ ದೂರು ಕೊಟ್ಟ ಬಳಿಕ ಮೊದಲ ಬಾರಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇಡಿ ಅಧಿಕಾರಿಗಳ ಎದುರು ಹಾಜರಾಗಿದ್ದಾರೆ. ತಾವು ಮಾಡಿರುವಂತಹ ಆರೋಪಕ್ಕೆ, ತಾವು ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕ ದಾಖಲೆಗಳನ್ನು ಒದಗಿಸ್ತಾ ಇದ್ದಾರೆ. ತನಿಖೆ ಮುಗಿದು ಬಂದ ಬಳಿಕ ಇಡಿಯ ಬೆಳವಣಿಗೆ, ಇಡಿ ಇಡುವಂತಹ ಹೆಜ್ಜೆ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನನ್ನ ಹಿಂದೆ ಯಾವುದೇ ಕಾರಣದ ಕೈಗಳಿಲ್ಲ, ದೂರಿನ ಜೊತೆಗೆ 500 ಪುಟಗಳ ದಾಖಲೆಯನ್ನ ಕೊಟ್ಟಿದ್ದೇನೆ ಇಡಿಗೆ, ನನ್ನ ವಿರುದ್ಧ ತನಿಖೆ ನಡೆಸಿದ್ರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನಾನು ಜಾರಿ ನಿರ್ದೇಶನ ದೂರು ದಾಖಲು ಮಾಡಿದ್ದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿ ಮಾಡಿದರು. ಆ ಪ್ರಕಾರ ನಾನು ವಿಚಾರಣೆಗೆ ಹಾಜರಾಗಿದ್ದೇನೆ. ಅವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳನ್ನು ಮತ್ತು ಕೆಲವು ದಾಖಲಾತಿಗಳನ್ನು ಸಮನ್ಸ್ ಜೊತೆ ಕೇಳಿದರು. ಆ ಎಲ್ಲ ಮಾಹಿತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಅಂತೂ ಇಂತೂ ಇಡಿ ಮಹತ್ವದ ಮೊದಲ ಹೆಜ್ಜೆಯನ್ನು ಇಟ್ಟಿರುವಂತಹದ್ದು, ದೂರುದಾರರ ವಿಚಾರಣೆಗೆ ಮುಂದಾಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ, ಯಾವ ರೀತಿ ನೆಕ್ಸ್ಟ್ ಪಾನನ್ನ ಮೂವ್ ಮಾಡಬಹುದು ಇಡಿ, ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಮುರಳಿ? ಖಂಡಿತ ಪ್ರೇಮ್, ಯಾಕೆಂದ್ರೆ ನಿರೀಕ್ಷೆಯಂತೆ ಈಗ ಇಡಿ ಅಧಿಕಾರಿಗಳು ತಮ್ಮ ಕಾರ್ಯವೈಖರಿ ಏನಿತ್ತು ಅದನ್ನ ಪ್ರಾರಂಭವನ್ನು ಮಾಡಿರುವಂತದ್ದು. ಮೊದಲನೇದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ರು ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೋಟಿಸ್ ಅನ್ನು ಕೊಟ್ಟು ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಅವರು ಕೊಟ್ಟಂತ, ಅಂದ್ರೆ ಈ ಹಿಂದೆ ಕೊಟ್ಟಂತ ದೂರಿನ ಪ್ರತಿ ಏನಿತ್ತು ಅದರಲ್ಲಿ ಸರಿಸುಮಾರು 500 ಪುಟಗಳ ಒಂದಷ್ಟು ದಾಖಲಾತಿಗಳನ್ನ ಅವರು ಇಡಿ ಅಧಿಕಾರಿಗಳ ಮುಂದೆ ಕೊಟ್ಟಿದ್ರು. ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳುವಂಥದ್ದು, ಜೊತೆಗೆ ಈ ಹಿಂದೆ ನಡೆದಂತ ಬೆಳವಣಿಗೆಗಳೇನಿತ್ತು ಅದನ್ನೆಲ್ಲ ಕೂಡ ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 11 ಗಂಟೆಗೆ ಸರಿಸುಮಾರು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿರುವಂತಹ ಸ್ನೇಹಮಯಿ ಕೃಷ್ಣ 1.5 ಗಂಟೆಯಿಂದನೂ ಕೂಡ ತಮ್ಮ ಹೇಳಿಕೆಗಳನ್ನ ದಾಖಲನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ತಮ್ಮ ವೈಯಕ್ತಿಕ ವಿಚಾರಗಳು, ಅಂದ್ರೆ ಅವ್ರಿಗೆ ಬರುವಂತಹ ಇನ್ಕಮ್ ಸೋರ್ಸ್ ಯಾವುದು, ಜೊತೆಗೆ ಅವರ ಜೊತೆಯಲ್ಲಿ ಇರುವಂತಹ ಕುಟುಂಬಸ್ಥರು ಯಾರ್ಯಾರು, ಜೊತೆಗೆ ಅವರಿಗೆ ಎಷ್ಟು ಜನ ಮಕ್ಕಳು, ಈ ಎಲ್ಲದ್ರ ಬಗ್ಗೆನೂ ಕೂಡ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ. ಜೊತೆಗೆ ಏನು ಪ್ರಕರಣದ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು ಮತ್ತು ತಾವು ಕೊಟ್ಟಂತ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್, ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.